ತನ್ನ ಹೆದರಿಕೆಯನ್ನು ಕೋರಿಯಲ್ಲಿ ಗಮನಿಸದೆ ಟೈ ಕಟ್ಕೊಳ್ತಿದ್ದ ದೇವ್ ಕೇಳು ಅಂತ ಗಂಭೀರ ಧ್ವನಿಯಲ್ಲಿ ಕೇಳಿದ ತಕ್ಷಣ ಸಾನ್ವಿ ಎದರ್ತಾ ಅದು ಬಾವ ಸ್ನೇಹ ಅವ್ರನ್ನ ಏನು ಮಾಡಿದ್ರಿ ನನಗೆ ಹೇಳ್ತೀರಾ? ಸಾನ್ವಿ ಮಾತಿಗೆ ದೇವ್ ಕಣ್ಣುಗಳು ಕೆಂಪಗಾಗಿ ಅವನ ಕೈ ಬಿಗಿದು ತನ್ನ ಕೋಪ ನೋಡಿ ಸಾನ್ವಿ ಎದುರ್ತಾಳೆ ಅಂತ ಕಷ್ಟಪಟ್ಟು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಅದು ನಿನಗೆ ಅನಾವಶ್ಯಕವಾದ ವಿಷಯಗಳಲ್ಲಿ ಕೈ ಹಾಕಿದ್ರೆ ಆ ಕೈ ಒಟ್ಟು ಹೋಗುತ್ತೆ, ಬಾಯಿ ಮುಚ್ಕೊಂಡು ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಸೀರಿಯಸ್ ಆಗಿ ಹೇಳಿದ ತಕ್ಷಣ ಸಾನ್ವಿ ಬೆದರು ಹೋಗೋವರೆಗೆ ಹೋಗ್ತಾ ಬಾಗಿಲ ಹತ್ರ ನಿಂತು ಹೇಳ್ಬೋದು ತಾನೇ ಬಾವಾ ಅಂತ ಕೇಳಿದ್ಲು ಕ್ಯೂಟಾಗಿ ಮುಖ ಇಟ್ಕೊಂಡು. ಅಷ್ಟೇ ದೇವ್ ತೀಕ್ಷ್ಣವಾಗಿ ಒಂದು ನೋಟ ಬೀರಿದ ತಕ್ಷಣ ಸಾನ್ವಿ ಅಲ್ಲಿಂದ ಮಾಯ ಕೆಳಗೆ ಬಂದು ಫ್ರಿಜ್ನಲ್ಲಿದ್ದ ನೀರಿನ ಬಾಟ್ಲಿ ತೆಗೆದುಕೊಂಡು ಗಟ ಅಂತ ಕುಡಿದ್ಬಿಟ್ಲು. ಅಬ್ಬಾ ಭಾವ ಕಣ್ಣುಗಳು ನೋಡಿದ್ರೇ ಹೆದರಿಕೆ ಆಗುತ್ತೆ, ಆದರೆ ಒಂದು ಬಾರಿ ತಿಳ್ಕೊಂಡಿದ್ದು ಚೆನ್ನಾಗಿರುತ್ತಲ್ವ, ಅವ್ರ ಪರಿಸ್ಥಿತಿ ಏನಾಯ್ತು ಅಂತ ನನಗೂ ಸ್ವಲ್ಪ ಸಂತೋಷವಾಗಿರುತ್ತಲ್ವ, ನನ್ನನ್ನು ನೋಯಿಸ್ತವ್ರು ನೋವು ಪಡ್ತಿದ್ದಾರೆ ಅಂತ ತಿಳಿದ್ರೆ ಅಂತ ಅಂದ್ಕೊಳ್ತಾ ತಿಂಡಿಯನ್ನು ಪೂರ್ತಿಯಾಗಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸೋದಕ್ಕೆ ಶುರು ಮಾಡಿದ್ಲು. ಅವಳನ್ನ ನೋಡಿದ ಪ್ರಯಾಗ್ ಅವಳ ಹತ್ರ ಒಂದು ಸಹಾಯ ಮಾಡ್ತಾ ಏನಾಯ್ತು ತಂಗಿ ಮುಖ ಡಲ್ಲಾಗಿದೆ ಅಂದ. ಏನೂ ಇಲ್ಲ ಬಿಡಣ್ಣ ಅಂತ ಹೇಳ್ತಾನೆ ಕೆಲಸ ತಾನು ಮಾಡ್ಕೊಳ್ತಿದ್ರೆ, ತಂಗಿ ಒಂದು ವಿಷಯ ಕೇಳ್ತೀನಿ ಹೇಳ್ತೀಯಾ? ಯಾವುದು ಮುಚ್ಚಿಡಬಾರ್ದು ಅಣ್ಣನ ಹತ್ರ ಮತ್ತೆ ಅಂತಂದ ಪ್ರಯಾಗ್. ಕೇಳೋಣ, ನೀನು ಕೇಳಿದ್ರೆ ನಾನು ಹೇಳದೇ ಇರ್ತೀನಾ ಅಂತ ಸಾನ್ವಿ ಕಿರಿನಗೆಯಿಂದ ಅನ್ನಲಾಗಿ. ಅದು ಮತ್ತು ನಿನ್ನೆ ರಾತ್ರಿ ಏನು ನಡೀತು ಸಾನ್ವಿ? ನಿಮ್ಮ ಯಜಮಾನ್ರು ಕೋಪ ಹೋಯ್ತಾ? ಪೂರ್ತಿಯಾಗಿ ಹೋಗಲಾಡ್ಸಿದ್ಯಾ? ನಾನು ಹೇಳಿದ ಉಪಾಯ ಕೆಲಸ ಮಾಡ್ತಾ ಅಂತ ಕೇಳ್ದ ದೇವ್ ಹೊಡೆದ್ನಲ್ಲ ಆ ಸಂಶಯದಿಂದ. ಅಂದರೆ ಅರ್ಥ ಆಗಲಿಲ್ಲ ಅಣ್ಣ ಅಂತ ಸಾನ್ವಿ ಗೊಂದಲದ ಮುಖ ಇಟ್ಕೊಂಡ್ರೆ, ಅದೇ ತಂಗಿ ನಿನ್ನೆ ನೀನು ಕೇಳಿದೆಯಲ್ಲ ಗಂಡನ ಕೋಪ ಹೋಗಲಾಡ್ಸೋದು ಹೇಗೆ ಅಂತ. ನಾನು ಕೂಡ ಹೇಳಿದ್ನಲ್ಲ, ಇನ್ನೂ ಎಕ್ಸ್ಟ್ರಾವಾಗಿ ನಿನ್ನ ರೂಮನ್ನು ತುಂಬ ಚಂದವಾಗಿ ಡೆಕೋರೇಟ್ ಮಾಡಿದೆ. ನಿನ್ನೆ ರಾತ್ರಿ ಊಟಕ್ಕೆ ಬಂದ ಸಮಯದಲ್ಲಿ ನೀವಿಬ್ಬರು ಮುಖ ಗಂಟಿಕೊಂಡಿರೋದನ್ನು ಗಮನಿಸಿ ಏನು ನಡೀತು ಅಂತ ಕೇಳಿದ್ರೆ ಅವ್ನು ನನ್ನನ್ನು ಹೊಡೆದು ಇಷ್ಟ ಬಂದಾಗ ಮಾಡಿದ್ರೆ ಮನೆಯಲ್ಲಿ ಇರಲ್ಲ ಅಂತ ಎಚ್ಚರಿಕೆ ನೀಡಿ ಮತ್ತೆ ಹೊಟ್ಟೋದ. ನೋಡಿದ್ಯಾ ನಿಮ್ಮ ಯಜಮಾನ ನನಗೆ ಎಷ್ಟೊಂದು ಅವಮಾನ ಮಾಡ್ತಿದ್ದಾನೋ. ನನ್ನ ಕಷ್ಟವನ್ನು ನಿಜಕ್ಕೂ ಗುರುತಿಸ್ತಾನೇ ಇಲ್ಲ. ನಾನು ಇದೆಲ್ಲ ಮಾಡ್ತಿರೋದು ನಿಮ್ಮ ಸಂತೋಷಕ್ಕಾಗಿ ತಾನೇ ಅಂತಂದ ಪ್ರಯಾಗ್ ಅಮಾಯಕರ ಥರ ಮುಖ ಇಟ್ಕೊಂಡು. ಪ್ರಯಾಗ್ ಹೇಳಿದ್ದಕ್ಕೆ ಸಾನ್ವಿ ಬಾಯಿ ಕಪ್ಪೆ ಥರ ತೆರೆದು, ಅಂದರೆ ಅದೆಲ್ಲ ಮಾಡಿದ್ದು ನೀನಾ ಅಣ್ಣ? ಅಯ್ಯೋ ಅಂತ ತಲೆ ಮೇಲೆ ಕೈಗೊಂಡಿಟ್ಕೊಂಡು, ಯಾಕಾಗಿ ಮಾಡ್ದಣ್ಣ? ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅದೆಲ್ಲ, ತುಂಬ ಕೋಪ ಮಾಡಿಕೊಂಡ್ರು ಕೂಡ ಗೊತ್ತಾ ಅಂತ ಮುಖ ಸೊಟ್ಟ ಮಾಡಿದ್ಲು. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ ತಂಗಿ, ನೀನೇನಾದರೂ ಅಂದ್ಯಾ ಭಾವನ್ಗೆ? ಅದಕ್ಕೇನಾ ಅವ್ನು ಕೋಪದಲ್ಲಿದ್ದಾನೆ ಅಂತ ಕೇಳ್ತಿರುವಾಗಲೇ ದೇವ್ ಬರೋದ್ರಿಂದ, ಅಮ್ಮೋ ಅವ್ರು ಬರ್ತಿದಾರಣ್ಣ, ನಾವು ಆಮೇಲೆ ನಿರಾಳವಾಗಿ ಮಾತಾಡ್ಕೊಳ್ಳೋಣ, ಮೊದಲು ನೀವು ಕೂತ್ಕೊಂಡ್ಬಿಡಿ ಅಂತ ಹೇಳಿ ರಾಘವ್ ರೆಡ್ಡಿ ಅವ್ರ ಜೊತೆ ಮಾತಾಡ್ತಾ ಬಂದ ದೇವ್ನ ನೋಡಿ ತಲೆ ತಗ್ಸಿ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಿದ್ರೆ, ದೇವ್ ಒಂದು ಬಾರಿ ಸಾನ್ವಿ ಕಡೆ ನೋಡಿ ತಕ್ಷಣ ತನ್ನ ಜಾಗದಾಗ ಕೂತ್ಕೊಂಡ. ಎಲ್ಲರೂ ಕೂತ್ಮೇಲೆ ಸಾನ್ವಿ ಎಲ್ರಿಗೂ ಬಡಿಸ್ಬಿಟ್ಟು ತಾನು ಕೂಡ ದೇವ್ ಪಕ್ಕದಲ್ಲಿ ಕೂತು ಹೆದರಿಕೆಯಿಂದ ತಿಂತಿದ್ರೆ, ದೇವ್ ಸಾನ್ವಿ ಕಡೆ ನೋಡುತ್ತಲೇ ತನ್ನ ತಿಂಡಿ ಮುಗಿಸಿ ಮನಸ್ಸಿನಲ್ಲಿ ಇವಳಿಗೆ ಸಡನ್ನಾಗಿ ಸ್ನೇಹ ಅವ್ರು ಯಾಕೆ ನೆನಪಾದರೂ, ಒಂದು ವೇಳೆ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಮೇಲೆ ಕರುಣೆ ತೋರಿಸ್ಬೇಕಂತ ಅಂದ್ಕೊಳ್ತಿದ್ದಾಳ, ಅದೇ ಆಗಿರುತ್ತೆ, ಇದಕ್ಕಿಂತ ಹೆಚ್ಚು ಓದಿಸೋದಕ್ಕೆ ಆಗತ್ತಾ ಈ ಹುಡುಗಿ ಅಂತ ಅಂದ್ಕೊಂಡು ತನ್ನ ತಿಂಡಿ ಮುಗಿಸಿ ರಾಘವ್ ರೆಡ್ಡಿ ಅವ್ರ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಪ್ರಯಾಗ್ನನ್ನು ಬರೋದಕ್ಕೆ ಕೇಳಿದ್ರು. ನಾಳೆಯಿಂದ ಬರ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡ್ರೆ ಸಾನ್ವಿ ಸೈಲೆಂಟಾಗಿ ತಲೆ ತಗ್ಸಿದಾಳೆ. ಅವಳನ್ನು ಗಮನಿಸಲೇ ಹೊಸ್ತಿಲವರೆಗೆ ಹೋದ ದೇವ್ ಇನ್ನೂ ಹೆಜ್ಜೆ ಮುಂದಕ್ಕಿಡಲಾಗದೆ ಹೀಗೆ ಬಾ ಅಂತ ಕರೆದ. ಸಾನ್ವಿ ಗಬಗಬನೆ ದೇವ್ ಹತ್ರ ಹೋಗಿ ತಲೆ ತಗ್ಸಿ ನಿಂತರೆ, ದೇವ್ ತನ್ನ ತಲೆ ಎತ್ತಿ ಹಣೆ ಮೇಲೆ ಮುತ್ತಿಡ್ತಾ, ಅನವಶ್ಯಕವಾದ ವಿಷಯಗಳ ಬಗ್ಗೆ ಯೋಚಿಸಬೇಡ, ನಿನಗೆ ಬೇಕಾದವುಗಳೆಲ್ಲ ನಾನೇ ತೀರಿಸ್ತೀನಿ, ಅವಶ್ಯಕತೆ ಇಲ್ಲದ ವ್ಯಕ್ತಿಗಳ ಬಗ್ಗೆ ಮಾತಾಡಿ ನನಗೆ ಕೋಪ ತರಿಸಿ ಇನ್ನೂ ಕಿರಿಕಿರಿ ತರಬೇಡ ಅಂತಂದ. ಸರಿ ಅನ್ನೋ ಹಾಗೆ ತಲೆಯನ್ನು ಗಿರಗಿರನೆ ಹೆದರಿಕೆಯಿಂದ ಆಡಿಸಿದ್ಲು. ಅವಳು ಸರಿ ಅಂತ ಒಪ್ಕೊಂಡ್ಮೇಲೆ ದೇವ್ ಕಿರುನಗೆಯಿಂದ, ಗುಡ್ ಗರ್ಲ್, ನಿನಗಾಗಿ ಟ್ಯೂಷನ್ ಹೇಳ್ಕೊಡೋಕೆ ಬರ್ತಾರೆ, ಜಾಗೃತಿಯಾಗಿ ಕಲಿ ಅಂತ ಹೇಳಿ ಸಾನ್ವಿನ ಕಳಿಸಿದ ಮೇಲೆ ದೇವ್ ಸ್ವಲ್ಪ ಹ್ಯಾಪಿಯಾಗಿ ಆಫೀಸ್ಗೆ ಕೊಟ್ಟ. ಇನ್ನು ಒಳಗಡೆ ಬಂದು ಸಾನ್ವಿ ಇನ್ನು ಹೇಗೆ ಬಾವರಿಂದ ನಿಜ ತಿಳ್ಕೊಳ್ಳೋದು, ಸ್ನೇಹ ಅವ್ರನ್ನ ಏನು ಮಾಡಿದಾರೋ ಏನು ಅಂತ ಹೇಳ್ತಾನೆ ಇಲ್ವಲ್ಲ ಇವರು ಅಂತ ಟ್ಯೂಷನರ್ ಬಂದಿದ್ದರಿಂದ ಓದ್ನಲ್ಲಿ ಮುಳುಗಿ ಹೋದ್ಲು. ದೇವ್ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ ಹೇಳಿದ್ರಿಂದ ಸಾನ್ವಿ ದೇವಿಗೆ ಕ್ಯಾರೇಜ್ ತೆಗೆದುಕೊಂಡು ಹೋಗ್ತೀನಿ ಅಂತ ಕೇಳಿದ್ಲು ರಾಘವ್ ರೆಡ್ಡಿ ಅವ್ರನ್ನ. ರಾಘವ್ ರೆಡ್ಡಿ ಅವರು ಎಷ್ಟು ಸಂತೋಷದಿಂದ ಒಪ್ಕೊಂಡ್ರು. ಹಾಗಾದರೆ ಇಬ್ಬರ ಮಧ್ಯೆ ಬಾಂಡಿಂಗ್ ಗಟ್ಟಿ ಆಗುತ್ತೆ ಅಂತ. ಸಾನ್ವಿ ಕೂಡ ಎಷ್ಟು ಸಂತೋಷದಿಂದ ಹಾಗಾದರೆ ದೇವ್ ಕೋಪ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ ಅಂತ ಕಾರ್ ತೊಗೊಂಡು ಎಲ್ಲರೊಂದಿಗೂ ಅಲ್ಲಿ ತಿಂದು ಬರ್ತೀನಿ ಅಂತ ಟ್ಯೂಷನರ್ಗೂ ತನಗೆ ಕಾಯಬೇಡಿ ಅಂತ ಹೇಳಿ ಡ್ರೈವರ್ ಜೊತೆ ಆಫೀಸ್ಗೆ ಹೊರಟ್ಲು. ದೇವ್ ಆಫೀಸ್ ಹತ್ರ 15 ಮಹಡಿಗಳಿರೋ ಕನ್ನಡಿ ಅರಮನೆ ಥರ ಇರೋದ್ರಿಂದ ಇಳಿಯತ್ಲೆ ಸಾನ್ವಿ ಆ ಬಿಲ್ಡಿಂಗ್ ನೋಡಿ ಬಾಯಿ ಕಪ್ಪೆ ಥರ ತೆರೆದು ಡ್ರೈವರ್ ಕಡೆ ಗೊಂದಲದಿಂದ ನೋಡ್ತಿರುವಾಗಲೇ ಮ್ಯಾನೇಜರ್ ಓಡ್ ಬರ್ತಾ, ಮೇಡಮ್ ನೀವೇನಾ ಸಾನ್ವಿ ಅಂತ ಕೇಳ್ದ. ಆಲ್ರೆಡಿ ಟಿ ವಿ ನೋಡ್ದಿರೋದ್ರಿಂದ ಹೌದು ಅಂತ ಸಾನ್ವಿ ಹೆದರಿಕೆಯಿಂದ ಉತ್ತರ ನೀಡಿದ ತಕ್ಷಣ, ನಿಮಗಾಗಿ ಕಾಯ್ತಿದ್ದೀವಿ ಮೇಡಮ್, ಬನ್ನಿ ಸರ್ ಕ್ಯಾಬಿನ್ ಕರ್ಕೊಂಡು ಹೋಗ್ತೀನಿ
ಅನ್ನಲಾಗಿ ಸಾನ್ವಿ ಹೆದರ್ತಾ ಅವನ ಜೊತೆ ಹೊರಟ್ಲು. ಮ್ಯಾನೇಜರ್ ನೇರವಾಗಿ ಸಾನ್ವಿಯನ್ನು ಡೈರೆಕ್ಟಾಗಿ ದೇವಿರ್ತಿರೋ 14ನೇ ಮಹಡಿಗೆ ಕರ್ಕೊಂಡು ಹೋಗಿ, ಇಲ್ಲೇ ಮೇಡಮ್ ಸರ್ ಕ್ಯಾಬಿನ್ ಬನ್ನಿ ನನ್ನ ಜೊತೆ ಅಂತ ತುಂಬ ವಿನಯದಿಂದ ಕರೆದೊಯ್ದು ದೇವ್ ಕ್ಯಾಬಿನ್ ಎದುರು ಬಿಟ್ಟು, ಸರ್ ತುಂಬ ಸೀರಿಯಸ್ ಆಗಿದ್ದಾರಾ ಮೇಡಮ್, ಬಂದಾಗಿಂದ ಯಾಕೋ ಗೊತ್ತಿಲ್ಲ ನಮ್ಮನ್ನು ಒಳಗಡೆ ಬಿಡ್ತಿಲ್ಲ, ಈ ಸಮಯದಲ್ಲಿ ನೀವು ಹೋಗಿ ಮೇಡಮ್ ಅಂತ ಹೇಳಿ ಅವನು ಹೊರಟು ಹೋದ ಮೇಲೆ ಸಾನ್ವಿ ಭಯದಿಂದ, ಅಬ್ಬಾ ಅಂದರೆ ಇವಾಗ ಬಾವ ಕೋಪದಲ್ಲಿದ್ದಾರಾ, ಇವಾಗ ಈ ಕೋಪದಲ್ಲಿ ನನ್ನನ್ನು ನೋಡಿದ್ರೆ ಇನ್ನೂ ಬೈತಾರೋ ಏನೋ, ಯಾಕೆ ಬಂದೆ ಅಂತ ಅನವಶ್ಯಕವಾಗಿ ಬಾವರನ್ನು ಕಿರಿಕಿರಿ ಮಾಡ್ತಿದ್ದೀನೇನಾ ಅಂತ ಅಂದ್ಕೊಳ್ತಾ ಉಗುರು ಕಚ್ಕೊಳ್ತಾ 5 ನಿಮಿಷ ಇದ್ದವಳು ದೇವ್ ಹಸಿವಿನಿಂದ ಇರ್ತಾನೇನೋ ಆಲೋಚನೆ ಬರ್ತಿದ್ದಂತೆ ಮತ್ತೊಂದು ಯೋಚನೆ ಇಲ್ಲದೆ ಒಳಗಡೆ ಪರ್ಮಿಷನ್ ಕೇಳಬೇಕು ಅಂತ ಕೂಡ ತಿಳಿದೆ ಡೈರೆಕ್ಟಾಗಿ ಕ್ಯಾಬಿನ್ ಬಾಗಿಲು ತೆರೆದು ಒಳಗಡೆ ಹೆಜ್ಜೆ ಇಟ್ಲು. ಆ ಸದ್ದಿಗೆ ಯಾರಿದು ಅನುಮತಿ ಕೇಳದೆ ಒಳಗಡೆ ಯಾಕೆ ಬಂದ್ರಿ, ಮ್ಯಾನಸ್ಸಿಲ್ವಾ ಅಂತ ಗಂಭೀರ ಧ್ವನಿಯಲ್ಲಿ ತಲೆ ಎತ್ತಿದ್ದೇವ್ಗೆ ಎದುರಾಗಿ ಹೆದರಿದ ಕಣ್ಣುಗಳಿಂದ ತನ್ನನ್ನೇ ನೋಡ್ತಿರೋ ಸಾನ್ವಿ ಕಾಣಿಸ್ತಿದ್ದಂತೆ ಆಶ್ಚರ್ಯದಿಂದ ಕಣ್ಣು ದೊಡ್ಡದಾಗಿ ಮಾಡಿ, ನೀನೇನಿಲ್ಲಿ ಅಂತ ಮೇಲಕ್ಕೆದ್ದು ನಿಂತ್ಕೊಂಡ. ನಿಮಗಾಗಿ ಬಂದೆ ಬಾವಾ, ನೋಡು ಕ್ಯಾರೆಟ್ಸ್ ತಂದಿದ್ದೀನಿ, ತಾತಯ್ಯ ತೊಗೊಂಡು ಹೋಗೋದು ಕೇಳಿದ್ರು ಅಂತ ಹೆದರಿಕೆಯಿಂದ ಹೇಳಿ ಅದನ್ನು ತೋರಿಸಿದ ತಕ್ಷಣ ದೇವ್ ಕಣ್ಣು ಸಣ್ಣದು ಮಾಡಿ, ನೀನು ಯಾಕೆ ತರೋದು, ಡ್ರೈವರ್ ಹತ್ರ ಕಳ್ಸೋದು ಸಾಕಾಗ್ತಿತ್ತಲ್ವಾ, ನಿಜಕ್ಕೂ ಕಳಿಸ್ದೇ ಇದ್ದರೂ ನಾನು ಕ್ಯಾಂಟೀನಲ್ಲಿ ಅಡ್ಜಸ್ಟ್ ಆಗ್ತಿದ್ದೆ, ಪ್ರತ್ಯೇಕವಾಗಿ ನೀನು ಓದಿ ನಿಲ್ಲಿಸಿ ನನಗಾಗಿ ಬರಬೇಕಾ, ಅಷ್ಟೊಂದು ಅವಶ್ಯಕತೆ ಏನಿದೆ ಅಂದ ಸೀರಿಯಸ್ ಆಗಿ. ದೇವ್ ಮಾತಿಗೆ ಸಾನ್ವಿ ಅಳುಮುಂಜಿ ಮುಖ ಮಾಡಿ, ನನಗೆ ತಿಳಿಯಲ್ಲ ಅವೆಲ್ಲ, ತಾತ ಅವ್ರು ತೊಗೊಂಡು ಹೋಗೋದು ಕೇಳಿದ್ರು ತಂದೆ ಅಷ್ಟೇ, ನೀವು ತಿಂತೀರೋ ಇಲ್ವೋ ಅನ್ನೋದು ನಿಮ್ಮ ಇಷ್ಟ, ನಾನು ಇಲ್ಲಿಂದ ಹೊರ್ಟೋಗ್ಬೇಕು ಅಂದರೆ ಹೊರ್ಟೋಗ್ತೀನಿ, ಅದಕ್ಕೆ ಇಷ್ಟೊಂದು ಕಿರ್ಚಾಡೋ ಅವಶ್ಯಕತೆ ಇಲ್ಲ ಅಂತ ಮುಖ ತಿರುಗಿಸಿದ್ಲು ಮುನಿಸಿನ ಗುರುತಾಗಿ. ದೇವ್ ಸಾನ್ವಿ ಮುಖ ತಿರುಗಿಸೋದನ್ನ ನೋಡಿ ಕೈಗಳನ್ನ ಕಟ್ಕೊಂಡು, ನಾನು ನಿನ್ನನ್ನು ಹೊರ್ಟೋಗು ಅಂತ ಹೇಳಿಲ್ವಲ್ಲ, ಓದು ಮಧ್ಯದಲ್ಲಿ ಬಿಟ್ಟು ಯಾಕೆ ಬಂದೆ ಅಂತ ಕೇಳಿದೆ, ಹೇಗೂ ಬಂದಿದೆಯಲ್ಲ ಬಡಿಸು, ಅದು ಕೋಣೆ ಅಂತ ಪರ್ಸ್ನಲ್ ರೂಮ್ ತೋರಿಸಿದ ತಕ್ಷಣ ಸಾನ್ವಿ ಹುಷಾರಾಗಿ ಒಳಗಡೆ ಹೋಗಿದ್ದೇವೆ. ಕೈ ತೊಳ್ಕೊಂಡು ಬರೋ ಅಷ್ಟರಲ್ಲೇ ಪ್ಲೇಟ್ ಪೂರ್ತಿ ನೀಟಾಗಿ ಜೋಡಿಸಿ ಕಾಯ್ತಾ ಇದ್ಲು. ದೇವ್ ಕೈ ತೊಳ್ಕೊಂಡು ಬಂದ ಮೇಲೆ, ನೀನು ಕೂಡ ತಿನ್ನು, ನಾನು ತಿಂದೆ ನೀ ತಿನ್ನಲ್ಲ ಅಂತ ನಮಗೂ ಗೊತ್ತು ಬಿಡು ಅಂತ ಮತ್ತೊಂದು ಪ್ಲೇಟ್ ತೆಗೆದ ತಕ್ಷಣ ಸಾನ್ವಿ ದೇವ್ ಕಾಳಜಿಗೆ ಮುದುಡಿಕೊಳ್ತಾ ಹಾಂ ಬಾವಾ ಅಂತ ಹೇಳಿ ದೇವ್ ಜೊತೆ ತಿಂದು ಮುಗಿಸಿದ್ಲು. ಇಬ್ಬರು ತಿಂದಮೇಲೆ ಪೂರ್ತಿ ಕ್ಲೀನ್ ಮಾಡಿ ಮೇಲಕ್ಕೆದ್ದು ಸಾನ್ವಿ ಹೆದರಿಕೆಯಿಂದ ದೇವ್ ಕಡೆ ನೋಡ್ತಾ, ಬಾವಾ ಪ್ಲೀಸ್ ಒಂದೇ ಒಂದು ಬಾರಿಗೆ ಸ್ನೇಹ ಅವ್ರ ಬಗ್ಗೆ ಹೇಳಲ್ವಾ ಅಂತ ಕೇಳಿದ್ಲು. ಹೊತ್ತಿಗೆ ದೇವ್ ಕೋಪದಿಂದ ಸಾನ್ವಿ ಕಡೆ ಒಂದು ನೋಟ ಬೀರ್ದ. ಆ ನೋಟಕ್ಕೆ ಬೆದರು ಹೋಗಿ ಹಿಂದಕ್ಕೆ ಹೆಜ್ಜೆ ಇಡ್ತಿದ್ದ ಸಾನ್ವಿಯನ್ನು ಗೋಡೆಗೆ ಲಾಕ್ ಮಾಡಿದ ದೇವ್ ಕೆಂಪುಗಾದ ಕಣ್ಣುಗಳಿಂದ ಸಾನ್ವಿ ಕಡೆ ನೋಡ್ತಿದ್ರೆ ದೇವ್ ಕೋಪ ನೋಡಿ ಮೀನಿನ ಮರಿಯಂತೆ ಒದ್ದಾಡ್ತಿದ್ದ ಸಾನ್ವಿ ಭಯದಿಂದ ದೇವ್ ಕಡೆ ನೋಡ್ತಾ, ನನ್ನ ಕ್ಷಮಿಸಿ, ಆದರೆ ನಾನು ಬೇಕಂತ ಕೇಳಲಿಲ್ಲ, ಅವ್ರನ್ನ ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ ನಾನು ಪಟ್ಟು ನೋವನ್ನು ಅವ್ರ ಪಟ್ಟು ನೋವನ್ನೆಲ್ಲ ಮರಿಬಹುದು ಅಂತ ಕೇಳಿದೆ ಅಷ್ಟೇ ಹೊರತು ಅವ್ರ ಮೇಲೆ ನನಗೆ ಯಾವುದೇ ಕರುಣೆ ಆಗಲಿ ದಯೆ ಆಗಲಿ ಇಲ್ಲ ರೀ ಅಂತ ದೀನವಾಗಿ ಅಂದ್ಲು. ಆಗ ಶಾಂತನಾದ ದೇವ್ ಅವಳ ಇಂಟೆನ್ಷನ್ ಅರ್ಥ ಮಾಡಿಕೊಂಡು, ಆದರೂ ಕೂಡ ತನ್ನ ಕೋಪ ಕಡಿಮೆ ಆಗಿಲ್ಲ ಅನ್ನುವಂಥ ಕಣ್ಣುಗಳಲ್ಲಿ ಕೆಂಪು ತೋರಿಸುತ್ತಲೇ ಇದೆಲ್ಲ ತಿಳ್ಕೊಂಡು, ಅಯ್ಯೋ ಪಾಪ ಆಕಸ್ಮಿಕವಾಗಂದರೂ ನನಗೆ BP ಜಾಸ್ತಿ ಆಗಿ ನನ್ನ ಕೈ ಎದ್ದು ನಿನ್ನ ಕೆನ್ನೆ ಊದ್ಕೊಂಡು ಬಿಡುತ್ತೆ, ಅನಾವಶ್ಯಕವಾಗಿ ಇವೆಲ್ಲ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ನೇಹ ಅವ್ರ ಬಗ್ಗೆ ಮರ್ತು ಬಿಡು, ಅದೇ ನಿನಗೆ ನನಗೆ ಎಲ್ರಿಗೂ ಒಳ್ಳೇದು, ಅರ್ಥ ಆಯ್ತಾ, ಇನ್ನು ಹೊರಡು ಮನೆಗೆ, ಓದ್ ಕೈ ಬಿಟ್ಟು ನನ್ನ ಸುತ್ತಲೂ ಸುತ್ತಿದ್ದಾಳೆ, ಓದು ಅಂದರೆ ಇಷ್ಟ ಅಂದರೆ ಅದರ ಮೇಲೆ ಗಮನ ಇಡಬೇಕು ಅಷ್ಟೇ ಹೊರತು ಬೇರೆ ಇವುಗಳ ಕಡೆ ನೋಡಬಾರ್ದು. ಕಾಣ್ತಿದ್ಯಾ, ನೀನು ಬೆಳಗ್ಗಿನಿಂದ ನೋಡ್ತೀನಿ ಸ್ನೇಹ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕೇಳ್ತಿದ್ಯಾ, ಮೇ ಬಿ ಅವ್ರ ಮೇಲೆ ಕರುಣೆ ತುಂಬಿ ಹರಿದು ಬರ್ತಿದೆಯೇನೋ, ಆ ಕರುಣೆಯನ್ನು ಗಂಟಿನಲ್ಲಿ ಒತ್ತಿ ಹಿಡಿದು ಬಿಡು ಅಂತ ಸೀರಿಯಸ್ ಆಗಿ ಹೇಳಿ ಮತ್ತೊಂದು ಬಾರಿ ಕೇಳಿದ್ರೆ ಖಂಡಿತವಾಗಿ ನಿನಗೆ ಊದ್ಕೊಳ್ಳುತ್ತೆ ಅಂತ ಎಚ್ಚರಿಕೆ ನೀಡಿ ಸಾನ್ವಿನ ಹೆದರಿಸಿ ಕಳಿಸ್ಬಿಟ್ಟದೆ. ಕಾರ್ನಲ್ಲಿ ಕೂತು ಸಾನ್ವಿ ಎದೆ ಮೇಲೆ ಕೈ ಇಟ್ಕೊಂಡು, ಬಾವ ಹೇಳಿದನೇ ಮಾಡಬೇಕು, ಆಕಸ್ಮಿಕವಾಗಿ ಕೂಡ ನನ್ನಿಷ್ಟಕ್ಕೆ ಏನೂ ಮಾತಾಡಬಾರ್ದು, ಮಾತಾಡಿದ್ರೆ ಭಾವನಿಗೆ ಕೋಪ ಬರ್ಬೋದು, ಆ ಕೋಪ ಬರ್ಸೋ ಶಕ್ತಿ ನನ್ನಲ್ಲಿಲ್ಲ ಅಂತ ದೀನವಾಗಿ ಅಂದ್ಕೊಂಡು ಮನೆ ಸೇರಿದೇವು ಹೇಳಿದಂತೆ ಓದಿನ ಮೇಲೆ ಗಮನ ಕೊಟ್ಟಳು ಸಾನ್ವಿ. ಸಂಜೆ ಮನೆಗೆ ಸೇರಿದ್ದೇವಿಗೆ ಅಷ್ಟರಲ್ಲಿ ಟ್ಯೂಷನವ್ರು ಹೊಟ್ಟು ಹೋಗಿದ್ದರಿಂದ ಸ್ನ್ಯಾಕ್ಸ್ ರೆಡಿ ಮಾಡಿ ಸರಳವಾಗಿ ಪ್ರಯಾಗ್ ರಾಘವ್ ಅವರ ಜೊತೆ ಮಾತಾಡ್ತಾ ತಿಂತಿದ್ದ ಸಾನ್ವಿ ಕಣ್ಮುಂದೆ ಕಾಣಿಸ್ತಿದ್ದಂತೆ ದೇವ್ ತುಟಿಗಳ ಮೇಲೆ ಕಿರುನಗೆ ಮೂಡಿತು. ಅದರ ಮೇಲೆ ತಕ್ಷಣವೇ ಕೋಪವನ್ನು ಮುಚ್ಚಿಡ್ತಾ ಒಳಗಡೆ ಹೆಜ್ಜೆ ಇಟ್ಟಿದ ತಕ್ಷಣ ಸಾನ್ವಿ ತಲೆ ಎತ್ತಿ ಬಾವ ಬಂದ್ರಾ ಅಂತ ಮೇಲಕ್ಕೆದ್ದು ದೇವಿಗಾಗಿ ನೀರು ತೊಗೊಂಡಿದ್ರು. ಹೋಗಿ ದೇವ್ ಕೈಲಿದ್ದ ಲ್ಯಾಪ್ಟಾಪ್ ಬ್ಯಾಗ್ ಪಡ್ಕೊಂಡು ನೀವು ರೆಡಿಯಾಗಿ ನಾನು ನಿಮ್ಗಾಗಿ ಜ್ಯೂಸ್ ತರ್ತೀನಿ ಅಂತ ಹೇಳಿ ದೇವನನ್ನು ಕಳಿಸಿದ ಮೇಲೆ ಸಾನ್ವಿ ಬ್ಯಾಗ್ ಜೊತೆ ಆಲ್ರೆಡಿ ತಯಾರು ಮಾಡಿಟ್ಟಿದ್ದ ಜ್ಯೂಸ್ ಕೂಡ ತೊಗೊಂಡು ರೂಮ್ಗೆ ಹೊಟ್ಲು. ಅಲ್ಲೇ ಇದ್ದ ರಾಘವರೆಡ್ಡಿಯವ್ರನ್ನ ಪ್ರಯಾಗ್ನನ್ನು ಲೆಕ್ಕಿಸ್ಕೊಳ್ಳದೆ ಅವರಿಬ್ಬರು ಮೇಲಕೋಟ್ ಹೋದ್ಮೇಲೆ ಪ್ರಯಾಗ್ ಕಿರುನಗೆಯಿಂದ ಭಾವನಲ್ಲಿ ತುಂಬ ಬದಲಾವಣೆ ಬಂದಿದೆ ತಾತಯ್ಯ,
ಇಂತೂ ಮುಂಚೆ ಯಾರಾದರೂ ತನ್ನ ಕೆಲಸಗಳು ಮಾಡ್ತೀನಿ ಅಂದರೆ ಕೋಪ ಬರ್ತಿದ್ದು. ಬಟ್ ಇವಾಗ ಸಾನ್ವಿ ಎಷ್ಟು ಕಿರಿಕಿರಿ ಮಾಡಿದ್ರು ತಾಳ್ಮೆಯಿಂದ ಇರ್ತಾ ಅವಳಿಗೆ ನಿಧಾನವಾಗಿ ಹೇಳ್ತಾ ಅವಳನ್ನ ತುಂಬ ಜಾಗೃತಿಯಾಗಿ ನೋಡ್ಕೊತಿದ್ದಾನೆ. ನೋಡ್ತಿರೋ ನನಗದೇ ಅರ್ಥ ಆಗ್ತಿದೆ, ಸಾನ್ವಿನ ಪ್ರೀತಿಸ್ತಿದ್ದಾನೆ ಅಂತ. ಆದರೆ ಪಾಪ ನನ್ನ ತಂಗಿಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ. ಹೌದು ಪರಿಯು, ನಿಜಕ್ಕೂ ಜೀವನದಲ್ಲಿ ಮದುವೆ ಅನ್ನೋ ಮಾತೆ ಎತ್ತಲ್ಲ, ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠವಾಗಿ ಹೇಳಿದವನು ಇವಾಗ ತನ್ನಷ್ಟಕ್ಕೆ ತಾನಾಗಿ ಮದುವೆ ಮಾಡ್ಕೊಳ್ಳೋದು, ಅದು ಕೂಡ ತನ್ನ ಜವಾಬ್ದಾರಿಯಾಗಲ್ದೆ ಪ್ರೀತಿಸಿ ಮದುವೆ ಮಾಡ್ಕೊಳ್ಳೋದು ನನಗಂತೂ ತುಂಬ ಆಶ್ಚರ್ಯ. ಅವನು ಮದುವೆಯಾಗ ಅವನು ಕೊಟ್ಟು ಮಾತು ಮರೆತುಬಿಟ್ನೇನೋ ಅಂದ್ಕೊಂಡೆ. ಆದರೆ ಅವನು ಮರೀದೆ ತಾನು ಕೊಟ್ಟು ಮಾತು ನೆರವೇರಿಸ್ತಾ ಸಾನ್ವಿಯನ್ನು ಬಲವಂತವಾಗಿ ಆದರೂ ಈ ಮನೆ ಸೊಸೆಯನ್ನಾಗಿ ಮಾಡ್ದ. ಅದು ಸಾಕು ನನಗೆ ಅಂದ್ಕೊಂಡೆ. ಆದರೆ ಅವನು ಸಾನ್ವಿನ ಇಷ್ಟೊಂದು ಇಷ್ಟಪಟ್ಟು ಇಷ್ಟು ಜಾಗೃತಿಯಾಗಿ ನೋಡ್ಕೋತಾನೆ ಅಂತ ಊಹಿಸಿರಲಿಲ್ಲ. ಯಾವಾಗಾದರೂ ಯಾರಿಗೂ ಅರ್ಥ ಆಗಲ್ಲ ಬಿಡು ತಾತ ಅಂತ ಕಿರುನಗೆಯಿಂದ ಅಂದ. ಅದಂತೂ ನಿಜ. ಆದರೆ ಹುಚ್ಚು ತಾಯಿಯವನ್ನ ಹೇಗೆ ಸಹಿಸಿದಾಳೋ ಏನೋ ಅವನನ್ನು. ಹುಚ್ಚು ತಾಯಿ ಅಂತ ನೀವೇ ಅಂದಿರಲ್ಲ ತಾತಯ್ಯ, ಅದಕ್ಕೆ ಸಹಿಸ್ತಾಳೆ. ಮುಖ್ಯವಾಗಿ ಭಾವನೆಗೆ ಇಷ್ಟೊಂದು ತಾಳ್ಮೆ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಾನ್ವಿಯನ್ನು ನೋಡ್ತಿದ್ರೆ ಭಾವ ಎಷ್ಟು ತಾಳ್ಮೆಯಿಂದ ಅವಳನ್ನ ಸಮಾಧಾನ ಪಡಿಸಿದಾನೋ ಅರ್ಥ ಆಗ್ತಿದೆ. ಅದಂತೂ ನಿಜವೋ, ಹೆದರಿಸಿಯೋ ಏನು ಮಾಡಿ ಅವಳನ್ನ ನಿಧಾನವಾಗಿ ಬದಲಾಯಿಸ್ತಿದ್ದಾನೆ. ಅವಳು ಕೂಡ ಪೂರ್ತಿಯಾಗಿ ಬದಲಾಗಿ ಸಮಾಜದ ಬಗ್ಗೆ ತಿಳ್ಕೊಳ್ತಾ ತನ್ನ ಕಾಲಿನ ಮೇಲೆ ತಾನು ನಿಂತರೆ ಸಾಕು, ನಾವು ಕೊಟ್ಟು ಮಾತು ಉಳಿಸ್ಕೊಂಡಂತೆ ಅಂತ ಅಂದರು ರಾಘವರೆಡ್ಡಿ ಅವರು ಕಣ್ಣೀರು ಒರೆಸ್ಕೊಳ್ತಾ. ಅದರ ತಾತಯ್ಯ ಹೀಗೆ ಸುಳ್ಳು ಹೇಳಿ ಸಾನ್ವಿಯನ್ನು ಮರಳು ಮಾಡೋದಕ್ಕಿಂತ ನಿಜ ಹೇಳಿದ್ರೆ ಒಳ್ಳೇದೇನಲ್ವಾ? ನಾಳೆ ಯಾವಾಗಲಾದರೂ ಸಾನ್ವಿಗೆ ನಿಜ ತಿಳಿದ ಮೇಲೆ ನಡೆದಿದ್ದನ್ನು ತಡ್ಕೊಳ್ಳಲಾಗದೆ ಭಾವನ ಮೇಲೆ ಅಥವಾ ನಿಮ್ಮ ಮೇಲೆ ಕೋಪ ಬೆಳೆಸ್ಕೊಂಡು ನಿಮ್ಮಿಂದ ದೂರ ಹೋದರೆ ಅದೇ ಅರ್ಥ ಆಗ್ತಿಲ್ವಾಗಂತ ನಿಜ ಹೇಳಿದ್ರೆ ಲೋಕ ತಿಳಿಯೋದು ಮಗು ಇವಾಗಲೇ ನಮ್ಮಿಂದ ದೂರ ಹೋಗ್ತಾಳೆ ಎಂಬ ಹೆದರಿಕೆಯಿಂದ ಅವನೇನು ಮಾಡ್ತಿದ್ರು ಸೈಲೆಂಟ್ ಆಗಿದ್ದೀನಿ ಅಂದರು. ಏನೋ ಬಿಡು ತಾತ, ಏನೇ ನಡೆದ್ರು ನಾನಂತೂ ನನ್ನ ತಂಗಿಗೆ ಜೊತೆಯಾಗಿರ್ತೀನಿ ಅಂದ. ನಾನು ಕೂಡ ಇದೀನಲ್ಲ ಬಡವ ಅಂತ ಮಾತುಗಳಲ್ಲಿ ಮುಳುಗೋದ್ರು ಇಬ್ಬರು. ಇನ್ನು ರೂಮ್ಗೆ ಹೋದ ಸಾನ್ವಿಗೆ ಆಲ್ರೆಡಿ ವಾಶ್ರೂಮ್ ನುಗ್ಗಿದ್ದೆ ದೇವ್ ಕಾಣಿಸ್ತಿದ್ದಂತೆ ಪೂಜಾ ಹರಿಸಿ ದೇವ್ ಲ್ಯಾಪ್ಟಾಪ್ ಯಾವಾಗಲೂ ಇಡೋ ಜಾಗದಲ್ಲಿ ಇಟ್ಬಿಟ್ಟು ಜ್ಯೂಸ್ ಗ್ಲಾಸ್ ಪಕ್ಕದಲ್ಲಿಟ್ಟು ದೇವಿಗಾಗಿ ನೈಟ್ ಟ್ರ್ಯಾಕ್ ತೆಗೆದು ಹಾಸಿಗೆ ಮೇಲಿಟ್ಟು ಹಾಸಿಗೆ ಮೇಲೆ ಕೂತ್ಲು. ದೇವ್ ಹೊರಗೆ ಬಂದವಳನ್ನ ನೋಡಿದ ತಕ್ಷಣ ಎದ್ದು ನಿಂತು ತಲೆ ತಗ್ಸಿ ಸಾನ್ವಿಯನ್ನು ತೆಗೆದಿಟ್ಟಿದ್ದು ನೈಟ್ ಟ್ರ್ಯಾಕ್ ಹಾಕೊಳ್ತಾ, ಹೇಗಿದೆ ಸ್ಟಡೀಸ್, ಚೆನ್ನಾಗಿ ಹೇಳ್ತಿದ್ದಾರಾ, ಅರ್ಥ ಆಗ್ತಿದೆಯಾ, ಏನಾದರೂ ಡೌಟ್ಸ್ ಇದೆಯಾ ಅಂತ ಕೇಳ್ದ. ಸಾನ್ವಿ ತಲೆ ತಗ್ಸಿ, ಅರ್ಥ ಆಗ್ತಿದೆ ಬಾಬಾ, ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ದೇವ್ ಸರಿ ಅಂತ ಸಾನ್ವಿ ತಂದಿದ್ದು ಜ್ಯೂಸ್ ಕುಡಿದ್ಬಿಟ್ಟು ಇನ್ನು ನಡಿ ಕೆಳಗೋಗೋಣ, ನಮಗಾಗಿ ತಾತಯ್ಯ ಅವ್ರು ಕಾಯ್ತಿರ್ತಾರೆ ಅಂತ ಹೇಳಿ ಸಾನ್ವಿ ಭುಜದ ಸುತ್ತಲೂ ಕೈ ಹಾಕಿ ಅವಳನ್ನ ಕರ್ಕೊಂಡು ಕೆಳಗೆ ಹೋದ. ಸಾನ್ವಿ ಸೈಲೆಂಟಾಗಿ ದೇವ್ಗಾಗಿ ತಿಂಡಿ ತಂದ್ಕೊಂಡು ಪ್ರಯಾಗ್ ಪಕ್ಕದಲ್ಲಿ ಕೂತ್ಲು. ಆಲ್ರೆಡಿ ರಾಘವರೆಡ್ಡಿ ಅವರಿಗೆ ಪ್ರಯಾಗ್ಗೆ ತಿಂಡಿ ಕೊಟ್ಟಿರೋದ್ರಿಂದ ಇನ್ನು ಮಾತುಗಳ ಮಧ್ಯೆ ಪ್ರಯಾಗ್ ಮತ್ತೊಂದು ವಾರದ ದಿನಗಳಲ್ಲಿ ಅಮೇರಿಕಾಗೆ ಹೊಟ್ಟು ಹೋಗ್ತೀನಿ ಅನ್ನಲಾಗಿ ಸಾನ್ವಿ ಬೇಸರದಿಂದ, ಅಷ್ಟರಲ್ಲಿ ನಾನು ಬಂದು ಕನಿಷ್ಠ 2 ದಿನಗಳು ಕೂಡ ಆಗಲಿಲ್ಲ, ಇರ್ಬೋದಲ್ವಾ? ನನಗಿರ್ಬೇಕಂತಿದೆ ಕಣ್ಮಣಿ, ಆದರೆ ನಿಮ್ಮ ಯಜಮಾನ ಇದ್ದಾನಲ್ಲ ನೋಡು, ಅಲ್ಲಿ ಬಿಸ್ನೆಸ್ ಪೂರ್ತಿ ನನ್ನ ತಲೆ ಮೇಲೆ ಹಾಕಿ ಇಲ್ಲಿ ಎಂಜಾಯ್ ಮಾಡ್ತಿದ್ದಾನೆ ನಿನ್ನ ಜೊತೆ ಅಂತ ವ್ಯಂಗ್ಯವಾಗಿ ಇಡೀ ದೇವ್ ಕಡೆ ಸೀರಿಯಸ್ ಆಗಿ ನೋಡೋದ್ರಿಂದ, ಅದೇ ಅವನಿಲ್ಲಿ ಬಿಸ್ನೆಸ್ ನೋಡ್ಕೊಳ್ತಾ ನನ್ನ ಅಲ್ಲಿಗೆ ತಳ್ಳಿದ್ದಾನೆ, ಅಮ್ಮ ಕೂಡ ಅಲ್ಲೇ ಇದ್ದಾಳೆ, ಸೊ ಹೋಗಲೇಬೇಕು. ನಾನು ಎಲ್ಲಿಗೆ ಹೋಗ್ತೀನಿ ಹೇಳು, ನೀನು ನೆನೆಸ್ಕೊಂಡಾಗಲಿಲ್ಲ ಬರ್ತೇನೆ ಇರ್ತೀನಿ, ಡೋಂಟ್ ವರಿ. ಸರಿ ಬಿಡು, ಆದರೆ ಭಾವ ನನಗೊಂದು 2 ದಿನಗಳು ನನ್ನ ತಂಗಿಯನ್ನು ಒಪ್ಪಿಸ್ಬೇಕು ಅಂತಂದ. ಯಾಕೆ ಅನ್ನೋ ಆಗ ನೋಡ್ದ ದೇವ್. ನನ್ನ ತಂಗಿಗೆ ಈ ಲೋಕ ತೋರಿಸ್ಬೇಕು ಬಾಬಾ, ಹೇಗೋ ನೀನು ಆಫೀಸ್ ಅಂತ ಅಲ್ಲೇ ಮುಳುಗಿ ಹೋಗ್ತೀಯಾ, ನನ್ನ ತಂಗಿನ ಕೂಡ ಹಾಗೇನೇ ಇಡಬೇಕು ಅಂತ ಅಂದ್ಕೊಂಡಿದ್ಯಾ? ಆಗಲ್ಲ, ಅವಳಿಗೆ ಸಿಟಿ ಪೂರ್ತಿ ತೋರಿಸ್ಬೇಕು ನಾನು ಅಂತಂದ ಪ್ರಯಾಗ್. ಸರಿ ಬಿಡು, ಆದರೆ 2 ದಿನಗಳೆಲ್ಲ ಒಂದೇ ದಿನ ಕೊಡ್ತೀನಿ, ನಾಳೆ ಸಂಡೇ ಅಲ್ವಾ, ಆ ದಿನ ಅವಳ ಹೊರಗೆ ಕರ್ಕೊಂಡು ಹೋಗು, ನೀನು ಇಷ್ಟ ಬಂದ ಜಾಗದ ಸುತ್ತಸು, ಆದರೆ ನೈಟ್ 7 ಒಳಗಾಗಿ ಇಬ್ಬರು ಮನೇಲಿರಬೇಕು ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿದ ತಕ್ಷಣ ಸಾನ್ವಿ ಸಂತೋಷದಿಂದ ಮನಸ್ಸಿನಲ್ಲೇ ಮುಳುಗ್ಬಿಟ್ಲು. ಕನಿಷ್ಠ ಒಪ್ಕೊಂಡರ ಸಾಕು, ನೀನು ಹೇಳಿದ ಸಮಯದೊಳಗಾಗಿ ಇಬ್ಬರು ಮನೆಯಲ್ಲಿ ಇರ್ತೀವಿ ಅಂತ ಒಪ್ಕೊಂಡ ಪ್ರಯಾಗ್. ದಟ್ಸ್ ಗುಡ್ ಅಂತ ದೇವ್ ತಲೆ ಆಡಿಸಿದ ತಕ್ಷಣ ಸಾನ್ವಿ ತನ್ನ ಸಂತೋಷವನ್ನು ಕಣ್ಣುಗಳಲ್ಲೇ ತೋರಿಸ್ತಾ ದೇವ್ ಕಡೆ ನೋಡಿದ್ಲು. ಇಷ್ಟ ಸಾನ್ವಿ, ಹಾಗಿದ್ರೆ ನಾನು ಡಿನ್ನರ್ ಏರ್ಪಾಟ್ ಮಾಡ್ತೀನಿ ಅಂತ ಮೇಲಕ್ಕೆದ್ರೆ, ನಾನು ಹೆಲ್ಪ್ ಮಾಡ್ತೀನಿ ನಡಿ, ದಿನಾಲು ನೀನೊಬ್ಬಳೇ ಕಷ್ಟಪಡ್ತಿದ್ಯಲ್ಲ ಅಂತ ಸಾನ್ವಿಗೆ ಮಾತ್ರ ಅರ್ಥ ಆಗೋಗಿ ತುಂಟತನದಿಂದ ನಗಲಾಗಿ, ಹಾಗಿದ್ರೆ ನಾನು ಕೂಡ ಬರ್ತೀನಿ, ನನ್ನ ತಂಗಿಗೆ ಹೆಲ್ಪ್ ಮಾಡ್ತೀನಿ ಅಂದ ಪ್ರಯಾಗ್. ನಾನೊಬ್ಬನೇ ಇಲ್ಲಿ ಕೂತು ಏನು ಮಾಡಲಿ ಹೇಳಿ, ಸೊ ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಂದರು ರಾಘವರೆಡ್ಡಿ. ಅಯ್ಯೋ ತಾತಯ್ಯ, ನೀವ್ಯಾಕೆ, ನೀವು ರೆಸ್ಟ್ ತಗೊಳ್ಳಿ ಅಂತ ಕಂಗಾಲಾಗಂದ್ಲು ಸಾನ್ವಿ. ನಿಜಕ್ಕೂ ನಾನೇನಾದರೂ ಕೆಲಸ ಮಾಡ್ತಿದ್ದೀನಾ? ನೀನು ಇಡೋ ಊಟಕ್ಕೆ ಹೊಟ್ಟೆ ತುಂಬ ತಿಂದು ಜೀರ್ಣ ಮಾಡ್ಕೊಳ್ಳೋದು ಕಷ್ಟಪಡಬೇಕಾಗುತ್ತೆ, ಹೀಗಾದರೂ ಸ್ವಲ್ಪ ವರ್ಕೌಟ್ ಅದಾಗಿರುತ್ತೆ. ಆದರೂ ನಾನು ದೊಡ್ಡ ದೊಡ್ಡ ಕೆಲಸಗಳೇನು ಮಾಡಲ್ಲ ಬಿಡು. ನೀನು ದಿನಾಲು ನಮಗಾಗಿ 2-3 ಪಲ್ಯಗಳನ್ನ ಮಾಡ್ತಾ ಅಡುಗೆ ಮನೆಯೆಲ್ಲ ಮುಳುಗಿ ಹೋಗ್ತಿದ್ಯಾ? ಆಗಲ್ಲ, ಸರಳವಾಗಿ ಎಲ್ಲರೂ ಸೇರಿ ಅಡುಗೆ ಮಾಡ್ಕೊಂಡು ಹಾಗೆ ಗಾರ್ಡನಲ್ಲಿ ಕೂತು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನಿನ್ನ ಗಂಡನ ಸಣ್ಣ ವಯಸ್ಸಿನಲ್ಲಿ ಅವನ ಅಮ್ಮ ಅಪ್ಪಂದ್ರ ಜೊತೆ ಹಾಕಿ ತಿಂದಿದ್ವು, ಆಮೇಲೆ ಎಂದೂ ಆಗಲೇ ಇಲ್ಲ ಕೆಲಸಗಳಲ್ಲಿ ಬಿದ್ದು ಅಂತಂದರು ರಾಘವರೆಡ್ಡಿ ಅವರ ಅಂದಿನ ಕಾಲವನ್ನು ನೆನಪು ಮಾಡ್ಕೊಳ್ತಾ. ಅವ್ರನ್ನೆಲ್ಲ ಬೇಡ ಅಂತ ಹೇಳಬೇಕು ಅಂದ್ಕೊಂಡ್ರು, ಹೇಳಲಾಗ ಸಾನ್ವಿ ಸರಿ ಅಂತ ತಲೆ ಆಡಿಸಿದ ತಕ್ಷಣ ಎಲ್ಲರೂ ಸರ್ ಕಿಚನ್ ಸೇರೋದು ತಡ. ಸಾನ್ವಿ ಎಲ್ರಿಗಾಗಿ ಮೊದಲಿಗೆ ಚಿಕನ್ ಬಿರಿಯಾನಿ ಮಾಡ್ಬೇಕು ಅಂದ್ಕೊಂಡು ಚಿಕನ್ ಹೊರಗೆ ತೆಗೆದ ತಕ್ಷಣ ದೇವದನ್ನು ಪಡ್ಕೊಂಡು, ಈ ದಿನ ನಿಮ್ಮೆಲ್ರಿಗಾಗಿ ನಾನು ಸ್ಪೆಷಲ್ ಮಾಡ್ತೀನಿ, ಗ್ರೀನ್ ಚಿಕನ್ ಅಮೆರಿಕನ್ ಟೈಪ್, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಮುಂದಾದರೆ ಪ್ರಯಾಗ್ ಅದಕ್ಕೆ ಬೇಕಾದವುಗಳನ್ನ ನೀಡ್ತಿದ್ದ.
ಇನ್ನು ರಾಘವ್ ರೆಡ್ಡಿ ಅವರು ಸಾನ್ವಿ ಇಬ್ಬರು ವೆಜ್ ಮಾಡೋಣ ಅಂತ ಫಿಕ್ಸ್ ಆಗಿ ಸಾನ್ವಿ ಸೌತೆಕಾಯಿ ಚಟ್ನಿ ಮಾಡೋದಕ್ಕೆ ಸೌತೆಕಾಯಿ ತೆಗೆದ್ರೆ ಅವುಗಳು ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ರಾಘವ್ ರೆಡ್ಡಿ ಅವರು ಅವುಗಳನ್ನ ತೊಗೊಂಡ್ರು. ಇನ್ನು ಸಾನ್ವಿ ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡಲು ಪ್ರಿಪೇರ್ ಆಗೋವಳಿಗೆ ಬೇಕಾದ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಬೇಳೆ ಕುಕ್ಕರ್ ಸ್ಟವ್ ಮೇಲೆ ಇಟ್ಬಿಟ್ಲು. ಎಲ್ಲರೂ ಒಂದೊಂದು ಐಟಮ್ ಶೇರ್ ಮಾಡ್ಕೊಂಡಿದ್ದ ಕೆಲಸ ಎಲ್ಲ ತುಂಬ ಬೇಗ ಮುಗಿದು ಹೋಯಿತು. ಗುಲಾಬ್ ಜಾಮೂನ್ ಮಾಡ್ತೀನಿ ಅವ್ರನ್ನ ಫ್ರೆಶ್ ಆಗೋದು ಬರೋರು ಕಳಿಸಿ ತಾನು ತುಂಬ ಬೇಗ ಆ ಗುಲಾಬ್ ಜಾಮೂನ್ 4:15 ಮಾತ್ರ ಸರಿಯಾಗುವಂತ ಮಾಡಿಬಿಟ್ಟು ತಾನು ಕೂಡ ಹೊರಟ್ಲು ರೂಮ್ಗೆ ಫ್ರೆಶ್ ಆಗೋಕ್ಕೆ. ಸಾನ್ವಿ ರೂಮ್ಗೆ ಹೋಗೋ ಅಷ್ಟರಲ್ಲೇ ದೇವ್ ಬಾಲ್ಕಲ್ಲಿ ನಿಂತು ಫೋನ್ ಮಾತಾಡ್ತಿರೋದು ನೋಡಿ ಸಾನ್ವಿ ಬೇಗ ತನ್ನ ಸೀರೆ ತೊಗೊಂಡು ವಾಶ್ರೂಮ್ ನುಗ್ಗಿದ್ಲು. ಕಾಲ್ನಲ್ಲಿ ಮಾತಾಡ್ತಾ ರೂಮ್ ಕಡೆ ನೋಡಿದ ದೇವಿಗೆ ಸಾನ್ವಿ ಸೀರೆ ತೊಗೊಂಡು ಹೋಗೋದು ನೋಡಿ ನಗು ತುಟಿಗಳಲ್ಲಿ ಸೇರಿದ್ರೆ ತನ್ನ ಐಡಿಯಾ ಇಂಪ್ಲಿಮೆಂಟ್ ಮಾಡಬೇಕಂತ ಫಿಕ್ಸ್ ಆಗಿ ತನ್ನ ಫೋನ್ ಕಾಲ್ ಬೇಗ ಎಂಡ್ ಮಾಡಿ ಅವಳು ಬರೋದಕ್ಕೆ ಕಾಯ್ತಿದ್ದ. ಸಾನ್ವಿ ಫ್ರೆಶ್ ಆಗಿ ಜಾಕೆಟ್ ಹಾಕ್ಕೊಂಡು ಸೀರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಉಟ್ಕೊಳ್ಳೋಕೆ ಹೊರಗೆ ಬರುತ್ತೆ. ಎದುರಾಗ ಹಾಸಿಗೆ ಮೇಲೆ ಫೋನ್ ನೋಡ್ಕೊಳ್ತಿರೋ ದೇವ್ ಕಾಣಿಸ್ತಾ. ನಿಲ್ಲು ಅಂದ. ಭಯದಿಂದ ಸೀರೆ ಸುತ್ತಿರೋವಾಗ ನಿಂತು ಹೋದ ಸಾನ್ವಿ ತಲೆ ತಗ್ಸಿ ದೇವ್ಗೆ ಆಪೋಸಿಟ್ ಸೈಡ್ ನಿಂತರೆ ಹೀಗೆ ಬಾ ಅಂತ ಕರೆಯೋದ್ರೊಂದಿಗೆ ನಡುಕ್ತಿರೋ ಧ್ವನಿಲಿ ಅದು ಸೀರೆ ಉಟ್ಕೊಂಡು ಬರ್ತೀನಿ ಬಾವಾ, ಮೊದಲು ನೀನು ಬಾ ಅಂತ ಸೀರಿಯಸ್ ಆಗಿ ಹಿಡಿದ್ರಿಂದ ಸಾನ್ವಿ ಹೆದರಿ ಸೀರೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ದೇವ್ ಎದುರು ನಿಲ್ತಿದ್ದಂತೆ ಸೀರೆ ಹಿಡಿದು ಈ ದಿನ ನಾನೇ ನಿನಗೆ ಉಡಿಸ್ತೀನಿ, ನಂಗೆ ತಿಳಿಬೇಕಲ್ಲ ಸೀರೆ ಹೇಗೆ ಉಡಿಸ್ತಾರೆ ಅಂತ, ಫ್ಯೂಚರ್ನಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತ ಸೀರಿಯಸ್ ಆಗಿ ಫೇಸ್ ಇಟ್ಟು ಹೇಳಿದ. ಅವನ ತುಂಟತನ ಮಾತ್ರ ಕಡಿಮೆ ಇರಲಿಲ್ಲ. ದೇವ್ ಮಾತುಗಳಲ್ಲಿ ಸೀರಿಯಸ್ನೆಸ್ ನೋಡಿ ಅರ್ಥ ಮಾಡ್ಕೊಂಡು ಸಾನ್ವಿ ಹೆದರ್ತಾ ತಲೆ ತಗ್ಸಿ ತನ್ನ ಎದೆ ಕೈಗಳನ್ನ ಅಡ್ಡವಾಗಿಟ್ಕೊಂಡು ಬೇಡ ಬಾವ ನಾನೇ ಉಟ್ಕೊಳ್ತೀನಿ, ನಿನಗೆ ಅಭ್ಯಾಸ ಇಲ್ವೆಲ್ಲ ಕೊಟ್ಬಿಡ್ತೀಯ ಪ್ಲೀಸ್ ಅಂದ್ಲು. ದೇವ್ ನೋ ಅಂತ ಮೇಲೆ ಕೆದ್ದು ನಿಂತು ನಾನು ಒಂದು ಬಾರಿ ಡಿಸೈಡ್ ಆದರೆ ನಿನ್ನ ಮಾತಾಗಿರಲಿಲ್ಲ, ನನ್ನ ಮಾತನ್ನೇ ನಾನು ಕೇಳಲ್ಲ, ಸೊ ಬಾಯಿ ಮುಚ್ಕೊಂಡು ಸ್ಟಡಿಯಾಗಿ ನಿಂತು ಸೀರೆ ಹೇಗೆ ಉಡಿಸ್ಬೇಕಂತ ನನಗೆ ಹೇಳ್ತಾ ಇರು, ನಾನು ಉಡಿಸ್ತೀನಿ ಅಂತೆಲ್ಲ. ಬಾವ ಸೀರೆ ಉಡ್ಸೋದು ಈಸಿ ಅಲ್ಲ, ಪ್ಲೀಸ್ ನಾನು ಉಟ್ಕೊಳ್ತೀನಿ, ಒಂದೇ ಒಂದು ಬಾರಿ ನನ್ನ ಬಿಟ್ಬಿಡ್ತೀಯಾ, ಸರಿ ಅರ್ಥ ಆಗೋಯ್ತು ನೀನು ಹೇಳಲ್ಲ ಅಂತ, ನೀನು ಹೇಳಿದ್ರೆ ನನಗೆ ಹೇಳೋರು ಯಾರೂ ಇಲ್ಲ ಅಂತ ಅನ್ಕೊತಿದ್ಯಾ ಅಂತ ಫೋನ್ ಮಾಡಿ ಯೂಟ್ಯೂಬ್ನಲ್ಲಿ ಸೀರೆ ಹೇಗೆ ಉಡಿಸ್ಬೇಕಂತ ವಿಡಿಯೋ ಓಪನ್ ಮಾಡಿ ಒಂದು ಬಾರಿ ಸ್ಪಷ್ಟವಾಗಿ ಪೂರ್ತಿ ನೋಡಿದ್ಮೇಲೆ ಬಂದು ಹೋಯಿತು. ಇದಕ್ಕೆ ಯಾವುದೋ ಭೂಕಂಪ ತಂದಾಗ ಎಕ್ಸ್ಪ್ರೆಷನ್ಸ್ ಇಟ್ಟಿದೆ ಅಲ್ವಾ ಅಂತ ಬೇಸರದಿಂದ ಹೇಳಿ ಎದೆಗೆ ಅಡ್ಡವಾಗಿಟ್ಟಿದ್ದ ಕೈಗಳನ್ನ ತೆಗೀತಿದ್ದಂತೆ ಸಾನ್ವಿ ಕಂಗಾಲಾಗಿ ಬಾವಾ ಅಂದ್ಲು. ಏಯ್ ಕಿರ್ಚ ಸುಮ್ಮನೆ ನಿಲ್ಲು, ಬೇಗ ಮುಗಿದೋಗುತ್ತೆ, ಇಲ್ದಿದ್ರೆ ಎಷ್ಟು ಟೈಮ್ ತೊಗೋತೋ ಗೊತ್ತಿಲ್ಲ, ನಿಜಕ್ಕೂ ನಾನು ಇದರಲ್ಲಿ ಪರ್ಫೆಕ್ಟ್ ಕೂಡ ಅಲ್ಲ ಅಂತ ಕಿರ್ಚಿ ಮತ್ತೊಮ್ಮೆ ಸಾನ್ವಿ ಕೈಗಳು ಎದೆ ಮೇಲಿಂದ ತೆಗೀತಿದ್ದಂತೆ ಇನ್ನು ದೇವ್ ಕೇಳೋ ಆಗಿಲ್ಲ ಅಂತ ಭಯದಿಂದ ಕಣ್ಣುಗಳು ಗಟ್ಟಿಯಾಗಿ ಮುಚ್ಕೊಂಡ್ರೆ ಅವಳ ಎಕ್ಸ್ಪ್ರೆಷನ್ಸ್ ಗಮನಿಸಲೇ ಸೀರೆ ಉಡ್ಸೋದಕ್ಕೆ ಶುರು ಮಾಡ್ದ. ಮೊದಲಿಗೆ ಇಟ್ಟು ನೆರಿಗೆಗಳನ್ನ ತೆಗೆದು ಮತ್ತೊಮ್ಮೆ ಇಟ್ಟು ಈ ಬಾರಿಯೂ ಸರಿಯಾಗಿ ಬರದೇ ಇರೋದ್ರಿಂದ ಮತ್ತೊಮ್ಮೆ ಆಗತ್ರ 5 ಬಾರಿ ತೆಗೆದ ಮೇಲೆ ಸಾನ್ವಿ ಕಣ್ ತೆರೆದು ಹೇಳಿದ್ನಲ್ಲ ಬಾವ ನಿನಗೆ ಬರಲ್ಲ ಅಂತ ಅಂದ್ಲು ಕಿರುನಗೆಯಿಂದ. ಇಲ್ಲ ನನಗೆ ಬಾರದು ಅಂತ ಏನೇನೂ ಇಲ್ಲ, ಬರ್ದಿದ್ರೆ ಕಲಿತೀನಿ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ, ನಾನು ಕಾನ್ಸಂಟ್ರೇಷನ್ ಮಾಡಿ ಸೀರೆ ಉಡ್ಸೋದಕ್ಕೆ ಶುರು ಮಾಡ್ದೆ. ಮತ್ತೆರಡು ಬಾರಿ ಹಾಳಾಗೋದ್ರು 3ನೇ ಬಾರಿ ಸೆಟ್ ಆಗಿರೋದ್ರಿಂದ ಸಂತೋಷವಾಗಿ ಸೆರಗಾಕ್ಬಿಟ್ಟು ನಡುವಿನ ಹತ್ರ ನೆರಿಗೆಗಳಿಷ್ಟು ಟ್ರೈ ಮಾಡಿದ್ರು ಬರದೇ ಇರೋದ್ರಿಂದ ಸಾನ್ವಿ ಹೇಗೆ ಮಾಡ್ಬೇಕು ಹೇಳು ಅಂದ. ನಾನು ಮಾಡ್ತೀನಿ ಬಾವಾ ಅಂತ ಸೀರೆ ತೊಗೊಳೋದಕ್ಕೆ ಹೋಗ್ತಿದ್ರೆ ಇಲ್ಲ ನಾನೇ ಮಾಡಬೇಕು, ಬಾಯಿ ಮುಚ್ಕೊಂಡು ಹೇಳು. ದೇವ್ ತಕ್ಷಣ ಕಲಿತು ಮಾಡಿಬಿಟ್ಟು ಅವಳು ಹೇಳ್ಕೊಟ್ಟಿದ ತಕ್ಷಣ ನೋಡಿದ್ಯಾ ನನಗೆ ಬರಲ್ಲ ಅಂದೆ ಎಷ್ಟು ಚಂದವಾಗಿ ಮಾಡಿದೆ ಅಂತರಿಗೆಗಳನ್ನ ಒಂದೇ ಬಾರಿ ನಡುವಿನ ಒಳಗಡೆ ಸಿಕ್ಕಿಸ್ಬಿಟ್ಟ. ದೇವಿ ಕೈಗಳ ನಡುವಿನ ಒಳಗಡೆ ಟಚ್ ಆಗ್ತಿದ್ದಂತೆ ಸಾನ್ವಿ ಶಾಕ್ನಿಂದ ಸ್ಟ್ಯಾಚು ಥರ ಆಗೋದ್ಲು. ಸಾನ್ವಿ ಆಗ ಆಗ್ತಿದ್ದಂತೆ ದೇವ್ ನಗ್ತಾ ಮೊಣಕಾಲಿನ ಮೇಲೆ ಜಾರು ಹೋಗಿ ಸಾನ್ವಿ ಹುಕ್ನಂತ ತನ್ನ ಹಲ್ಲಿನಿಂದ ಕಚ್ತಿದ್ದಂತೆ ಪವ ಏನು ಮಾಡ್ತಿದ್ಯಾ ಅಂದ್ಲು ಒಂದೇ ಸಾರಿ ಜಂಪ್ನಲ್ಲಿ ಹಿಂದಕ್ಕೆ ಎಗರಿ. ಆ ಪೆಟ್ಟಿಗೆ ಸಾನ್ವಿ ಒಡಲೆ ನಡುಕ ಸ್ಟಾರ್ಟ್ ಆಗಿ ಬಾವ ಏನಾಯಿತು ಅಂತ ದೇವನನ್ನ ಮೇಲೆ ಕೆತ್ತಿದ್ರೆ ದೇವ್ ಕೆಂಪಗಾಗೋದು ಮೂಗಿನಿಂದ ಆಕ್ರೋಶದಿಂದ ನೋಡ್ತಾ ಗಂಡ ಮುತ್ತಿಟ್ರೆ ಯಕರಿ ಈ ರೀತಿ ಮಾಡ್ತೀಯಲ್ಲೇ ನನಗೇನೇ ಅಂತ ನಿಷ್ಠೂರವಾಗಂತ ಮೇಲೆ ಕೆದ್ದು ಅದುದಲ್ಲಿ ತನ್ನ ಮೂಗನ್ನು ನೋಡಿಕೊಂಡು ಅಮ್ಮ ನನ್ನ ಮೂಗು ಪೆಟ್ಟಾಗಿದೆ, ಇವಾಗ ಈ ಮೂಗಿನಿಂದ ಹೊರಗೆ ಹೋದರೆ ನೀನು ಅಣ್ಣ ನನ್ನ ಆಡಿಸ್ತಾನೆ, ಏನು ಮಾಡಬೇಕು ಇದಕ್ಕೆ, ಸೀರೆ ಉಡ್ಸೋ ಅಷ್ಟೊಂದು ಹೆಲ್ಪ್ ಮಾಡಿದ್ರೆ ನೀನು ನನ್ನ ಮೂಗು ಮುರಿದು ಥ್ಯಾಂಕ್ಸ್ ಹೇಳಿದ್ಯಾ ಅಂದ. ಅಷ್ಟೇ ಸಾನ್ವಿ ಹೇಳ್ತಾ ಕ್ಷಮಿಸಿ ಬಾವ, ನೋಡಲಿಲ್ಲ, ಹೀಗೆ ನಡೆಯುತ್ತೆ ಅಂದ್ಕೊಂಡಿರಲಿಲ್ಲ, ನಾನು ನಿಜವಾಗ್ಲೂ ಸೈಲೆಂಟಾಗಿರ್ತಿದ್ದೆ ಅಲ್ವಾ ಅಂತ ಅಂತಿದ್ದಂತೆ ದೇವ್ ತಲೆ ಚಿಚ್ಕೊಂಡು ಹೀಗೆ ಬಾ ಅಂದ. ಸಾನ್ವಿ ಹೇಳುತ್ತೆ ದೇವ್ ಹತ್ರ ಹೋಗಿ ನೀವು ಐಸ್ ಗೆಡ್ಡೆ ಎಲ್ಲ ಇಟ್ಟಿದ್ರಲ್ಲ, ನಾನು ಕೆನ್ನೆ ಊದ್ಕೊಂಡಾಗ ನಾನು ಹಾಗೆ ನೀವು ಮೂಗಿಗೆ ಗಿಡ್ಲ ಕಡಿಮೆ ಆಗುತ್ತೆ ಅಂದ್ಲು. ಅವಶ್ಯಕತೆ ಇಲ್ಲ, ಜಸ್ಟ್ ಹಾಗೆ ಒಂದು ಮುತ್ಕೊಡು, ಆ ಪೆಟ್ಟಿಗೆ ನನ್ನ ನೋವು ಕೆಂಪು ಎಲ್ಲ ಕಡಿಮೆ ಆಗಿಬಿಡುತ್ತೆ ಅಂದ. ದೇವ್ ಕೆಳಗೆ ಬಾಗ್ತಿದ್ದಂತೆ ಸಾನ್ವಿ ಯೋಚಿಸ್ತೆ ದೇವ್ ಮೂಗಿನ ಮೇಲೆ ಮುತ್ತಿಟ್ಬಿಟ್ಟು ಕಡಿಮೆ ಆಯ್ತಾ ಬಾವಾ ಅಂತ ಕೇಳಿದ್ಲು. ಇಲ್ಲಿ ಕೂಡ ಮುತ್ಕೊಡು ಅಂತ ಗಡ್ಡ ತೋರಿಸ್ತಾ ಬಂದ ಅವಕಾಶವನ್ನು ಕಳ್ಕೊಳ್ಳೋದ ದೇವ್ ತುಂಟಾಟ ಸ್ಟಾರ್ಟ್ ಮಾಡಿದ್ರೆ ಆ ತಿಳಿಯ ಸಾನ್ವಿ ದೇವ್ ಗಡ್ಡದ ಮೇಲೆ ಮುತ್ತಿಟ್ಟು ಇವಾಗ ಅನ್ನಲಾಗಿ ಕೆನ್ನೆಗಳು ತೋರಿಸಿ ಅವುಗಳ ಮೇಲೆ ಮುತ್ಕೊಡಿಸ್ಕೊಂಡ ಮೇಲೆ ಹಣೆಯನ್ನು ಕೂಡ ತೋರಿಸ್ತಿದ್ದಂತೆ ಅಲ್ಲೂ ಇಟ್ಟುಬಿಟ್ಲು. ಮತ್ತು ಕಣ್ಣೀರು ಇಡ್ತಾ ಕೇಳಿದ್ಲು ಕಡಿಮೆ ಆಯಿತಾ ಅಂತ. ಇಲ್ಲ ಫೈನಲ್ ಆಗಿ ಇಲ್ಲಿ ಮುತ್ಕೊಡು ಕಡಿಮೆ ಆಗಿದೆ ಅಂತ ತುಟಿಗಳ ಮೇಲೆ ಬೆರಳಿಟ್ಟು ತೋರಿಸಿ ಅನ್ನಲಾಗಿ ಸಾನ್ವಿ ಶೇಕ್ ಆದಾಗ ಎಕ್ಸ್ಪ್ರೆಷನ್ಸ್ ಕೊಟ್ಟು ಅಮ್ಮ ಅಲ್ಲ ಅಂತ ಕಿರ್ಚಿದ್ಲು. ಹೌದು ಇಲ್ಲ ಏನು ಕೊಡಲ್ವಾ ಅಂತ ಸೀರಿಯಸ್ ಆಗಿ ನೋಡ್ತಿದ್ದಂತೆ. ಕೊಡಲ್ಲ ಅನ್ನೋಕೆ ಸಾನ್ವಿ ತಲೆ ಅಡ್ಡವಾಗಿ ಆಡಿಸಿದ್ರೆ ಇಷ್ಟವರೆಗೆ ಕೊಟ್ಟಿಯಲ್ಲ, ಇವಾಗೇನು ರೋಗ ಬಂತು ಕೊಡದೇ ಇರೋದಕ್ಕೆ ಅಂದ ಕೋಪದಿಂದ. ಅದೇ ನನ್ನ ಕೇಳು, ನೀನು ಕೇಳಿದ ಪ್ರತಿಯೊಂದು ಜಾಗದಲ್ಲಿ ಮುತ್ಕೊಡ್ತೀನಿ, ನೋಡಿದ್ಯಾ ನಂದು ಎಷ್ಟು ಒಳ್ಳೆ ಮನಸ್ಸು, ನಿಂದು ಮಾತ್ರ ಬಂಡೆಗಲ್ಲು, ಅದು ಕರೆಗೆ ನೀನು ಮುತ್ಕೊಡೋ ಅಷ್ಟರಲ್ಲಿ ಒಂದು ಯುಗವೇ ಕಳೆದು ಹೋಗುತ್ತೇನೋ. ಇದೆಲ್ಲ ನನಗ್ಯಾಕೆ ನಾನು ಕೆಳಗೋಗಿ ತಾತಯ್ಯನ ಜೊತೆ ನಿನ್ನ ಮೊಮ್ಮಗಳು ನನ್ನ ಹೊಡೆದ್ಲು ತಾತಯ್ಯ ಅಂತ ಹೇಳ್ತೀನಿ.
ಬಾಬಾ ಬಾಬಾ ಪ್ಲೀಸಾಗಿ ಮಾಡಬೇಡ, ತಾತನ ಕೋಪ ಬರುತ್ತೆ ಅಂತ ಬೇಡ್ಕೊಂಡ್ಲು ಸಾನ್ವಿ. ನೋ ನೆವರ್ ಆಗಲ್ಲ, ಮುತ್ತು ಕೊಟ್ರೇ ನಾನು ನಿನ್ನ ಕ್ಷಮಿಸೋದು. ಆವಾಗಲೇ ತಾತನಿಗೆ ಏನೂ ತಿಳಿದಾಗ ನೋಡ್ಕೋತೀನಿ, ಇಲ್ಲ ನನ್ನ ನಿರ್ಧಾರ ಹೊರಗೆ ಹೋಗ್ತೀಯಾ, ಈ ಭಾವನ ಮೇಲೆ ನಿಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಫಿಕ್ಸ್ ಆಗಿಬಿಡ್ತೀನಿ ಅಂತ ಹೆಣ್ಮಕ್ಳ ಥರ ಮುಖ ಸೊಟ್ಟ ಮಾಡಂದ. ದೇವ್ ನಡವಳಿಕೆಗೆ ಸಾನ್ವಿಗೆ ಮುಂದೆ ಹಿಂದೆ ಹಳ್ಳ ಥರ ಅನಿಸಿದ್ರಿಂದ ಅಳುಮುಜ್ಜಿ ಮುಖ ಇಟ್ಕೊಂಡು ಬಾಬಾ ಅಂತಿದ್ರೆ, ನೀನು ಎಂಥ ಫೇಸ್ ಇಟ್ಟರು ನಾನು ಕರಗಲ್ಲ, ಮುತ್ತು ನನಗೆ ಬೇಕಾಗಿದೆ, ಮುತ್ತು ಕೊಡು, ಹೊರಗೆ ಹೋಗು ಅಂದ ತುಂಟತನದಿಂದ. ಸಾನ್ವಿನೂ ಅನಿವಾರ್ಯವಾಗಿ ಸರಿ ಅಂತ ಹೇಳಿದ್ದು ಇವತ್ತರ ಸರ್ದು. ಮೊದಲು ನೀನು ಕಣ್ಮುಚ್ಕೋ ಬಾವ, ಯಾಕೆ ಕಣ್ಣು ಮುಚ್ಕೊಂಡ್ರೆ ಓಡೋಗೋದಕ್ಕ ಅಂತ ವ್ಯಂಗ್ಯವಾಗಂದ ದೇವ್. ಇಲ್ಲ ಬಾವ, ಮುತ್ತು ಕೊಡ್ತೀನಿ ಹೇಳಿದ್ದೆ ಅಲ್ವಾ, ಹೇಳಿದ ಮೇಲೆ ಕೊಡದೆ ಇರ್ತೀನಾ, ಈ ಸಾನ್ವಿ ಮಾತಿನ ಮೇಲೆ ನಿಲ್ತಾಳೆ ಅಂದ ತಕ್ಷಣ ದೇವ್ ಅನುಮಾನದಿಂದಲೇ ಕಣ್ಣು ಮುಚ್ಚಿದ್ರೆ ಸಾನ್ವಿ ನಡಕ್ತಿರೋ ಕಾಲುಗಳಿಂದ ದೇವ್ ಹತ್ರವಾಗಿ ಹೋಗಿ ಕಾಲು ಬೆರಗಳ ಮೇಲೆ ನಿಂತು ತುಟಿಗಳ ಮೇಲೆ ತಗಲದ ಹಾಕಿ ತುಟಿಗಳ ತಾಕ್ಸಲ್ಲಿಂದ ಹೊರಗೆ ಓಡ್ತಿದ್ದಂತೆ ಟಕ್ ಅನ್ಕೊಳ್ತಾ ಇದ್ದು, ಏಯ್ ಇದು ಮುತ್ತಾ ಅಂತ ಕಿರ್ಸ್ತಾ. ನನ್ನ ದೃಷ್ಟಿಯಲ್ಲಿ ಮುತ್ತೆ ಬಾವಾ ಅಂತ ಕಿಲಕಿಲೆಣ್ಣೆ ನಗ್ತಾ ಒಟ್ಟು ಹೋಗ್ತಿದ್ದಂತೆ ದೇವ್ ನಗ್ತಾ. ಅಮ್ಮ ಇವಳಂತೂ ಡೈವರ್ಟ್ ಮಾಡಿದೆ ಸಾಕು, ಇಲ್ದಿದ್ರೆ ನೈಟ್ ಪೂರ್ತಿ ನಾನು ಸೀರೆ ಉಡ್ಸೋದನ್ನು ಯೋಚಿಸ್ತಾ ನನ್ನಿಂದ ದೂರ ಇರ್ತಾಳೆ, ಇವಳಿಗೆ ತುಂಬ ಹವ್ಯಾಸ ಹೋಗಿದೆ, ಇದು ದೂರ ಇರ್ತಿದೆ, ನನ್ನಿಂದ ಆಗ್ತಿಲ್ಲ ಅಂತ ಜುಟ್ಕೆ ಎದ್ರಕೊಂಡು ನಗ್ತಾ ಕೆಳಗೆ ಬಂದ. ಹಾಗೆ ಎಲ್ಲರೂ ಡಿನ್ನರ್ ಮಾಡಿದ್ಮೇಲೆ ರಾಘವ್ ರೆಡ್ಡಿ ಅವ್ರಿಗೆ ಆಲ್ರೆಡಿ ಅಭ್ಯಾಸ ಆಗಿರೋ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟ ಮೇಲೆ ಸಾನ್ವಿ ಪೂರ್ತಿ ಜೋಡಿಸಿ ರೂಮ್ಗೆ ಹೋಗೋಷ್ಟರಲ್ಲೇ ದೇವ್ ಲ್ಯಾಪ್ಟಾಪ್ ಜೊತೆ ಕುಸ್ತಿ ಆಡ್ತಿರೋದು ಸಾನ್ವಿ ಹಾಸಿಗೆ ಮೇಲೆ ಕೂತು, ವರ್ಕ್ ಇದೆಯಾ ಬಾವಾ? ಹಾಂ ಸಾನ್ವಿ ತುಂಬ ಇದೆ, ನೀನು ಮಲಗು, ನಂಗೆ ಲೇಟ್ ಆಗುತ್ತೆ ಅಂದ. ಸಾನ್ವಿ ಮುಖ ಸೊಟ್ಟ ಮಾಡಿದೆಯೋ ಪಕ್ಕದಲ್ಲಿ ಕೂತು, ಬಾವಾ ನೀನು ಮತ್ತೆ ಯಾಕೆ ನನ್ನ ಸಾನ್ವಿಯಿಂದ ಕರೀತೀಯಾ? ಸಾನು ಅಂತ ಪ್ರೀತಿಯಿಂದ ಕರಿಬೋದಲ್ವಾ, ನಿನ್ನೆ ಆಕಾಶದ್ದು ಪ್ರೀತಿ ತುರಿಸಿ ಈ ದಿನ ಮತ್ತೆ ಮೊದಲಿಗೆ ಬಂದಿದ್ಯಾ, ನನಗಿಷ್ಟ ಆಗ್ತಿಲ್ಲ ಬಾವಾ. ಈ ಸ್ಟೋರಿಯನ್ನು ಮೊದಲೇ ಓದೋದಕ್ಕಾಗಿ ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ. ಈಗ ತಾನೇ ಪೋಸ್ಟನ್ನು ಮಾಡ್ತಿದ್ದೀನಿ, ಯೂಟ್ಯೂಬ್ಗಿಂತ ಮೊದಲು ಅಲ್ಲೇ ನೋಡಿ. ಥ್ಯಾಂಕ್ ಯು.